ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಂದಿ, ನಮ್ಮಣ್ಣ ಎಲ್ಲಿದ್ದನೋ ಗೊತ್ತಿಲ್ಲ. ಏನ್ ಮಾಡ್ತಿದ್ದಾನಂತನೂ ಗೊತ್ತಿಲ್ಲ. ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವನೆಲ್ಲೇ ಇದ್ರು ಚೆನ್ನಾಗಿರ್ಬೇಕು, ನಗ್ನಗ್ತಾನೆ ಇರ್ಬೇಕು. ಪರವಾಗಿಲ್ಲ, ಅವನ್ ಮಾಡಿರೋ ತಪ್ಪಿಂದ ಮನೆ ಜವಾಬ್ದಾರಿನ ನಾನೇ ಹೊತ್ಕೊಂಡಿದ್ದೀನಿ. ಆದ್ರೂ ಸರಿ, ನಮ್ಮಣ್ಣ ಖುಷಿ ಖುಷಿಯಾಗಿ ಇರ್ಬೇಕು. ಅವನೆಲ್ಲೇ ಇದ್ರು ಚೆನ್ನಾಗಿರೋ ಹಾಗೆ ಮಾಡು. ನನ್ಗೇನ್ ಕಷ್ಟ ಕೊಡ್ಬೇಡ ಅಂತ ನಾನು ಕೇಳ್ಕೊತಿಲ್ಲ. ಆ ಕಷ್ಟನ ದಾಟೋದಿಕ್ಕೆ ಧೈರ್ಯ ಕೊಡು ಅಂತ ಕೇಳ್ಕೊತಿದ್ದೀನಿ. ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನನಗ್ ಶಕ್ತಿ ಕೊಡು. ನನಗ್ ಶಕ್ತಿ ಇದ್ರೇನೆ ಅಲ್ವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಸರಿ, ನಾನಿನ್ ಹೋಗ್ಬರ್ತೀನಿ. ನಾನು ನಿನ್ನೆ ನಂಬಿದ್ದೀನಿ ದೇವ್ರೆ. ಇನ್ಮೇಲಿಂದ ಪ್ರತಿ ವಾರನೂ ಬಂದು ಪೂಜೆ ಮಾಡಿಸ್ತೀನಿ. ಬರ್ಲಾ? ಕೃಷ್ಣವೇಣಿ, ಒಬ್ಬ ಹುಡ್ಗಿ ಕಾಯ್ತಿದ್ಲಲ್ವಾ, ಅವ್ರ ಗಂಡನ್ಗೋಸ್ಕರ. ಎಲ್ಲವ್ರು? ಅವ್ರ ಗಂಡ ಬಂದ್ ಕರ್ಕೊಂಡು ಹೋದ್ರು. ಹೌದಾ? ನಾನು ಆ ಜೋಡಿನ ನೋಡ್ಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ತಿದ್ದೆ ಮೇಡಮ್. ಅಯ್ಯೋ, ಆ ಹುಡ್ಗಿ ನಿನಗೆ ಹೇಳೋಗ್ಬೇಕು ಅಂತಾನೆ ಕಾಯ್ತಿದ್ಲು. ಆದ್ರೆ ಅವ್ರ ಗಂಡ ಬಿಡ್ಲಿಲ್ಲ. ಸಿನಿಮಾಗ್ ಲೇಟ್ ಆಗತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಬೈ, ಏನಾಗಿದೆ ನಿಮ್ಗೆ? ನಾನು ನಿಮಗೆ ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಸ್ವಲ್ಪ ದಿನ ತಲೆ ಮರೆಸ್ಕೊಂಡಿರಿ ಅಂತ ಹೇಳಿದ್ನಲ್ವಾ? ಯಾಕೆ ಆಚೆ ಬಂದ್ರಿ? ನೀವ್ ಈ ತರ ಓಡಾಡ್ಕೊಂಡಿರೋದು ಪುಷ್ಪಕ್ ರಾಜೇಂದ್ರ ಕಣ್ಣಿಗೆ ಕಾಣಿಸಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಈಗ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬರ್ಬೇಕಾಯ್ತು. ಅಂತ ಪ್ರಾಬ್ಲಮ್ ಏನಾಗಿದೆ ಬೈ ಇವಾಗ? ನನಗೆ ಮಲೇಷ್ಯಾದಿಂದ ಡೈಲಿ 50 ಕಾಲ್ ಬರ್ತಾ ಇದೆ, ಮೆಟೀರಿಯಲ್ ಇನ್ನ ರೀಚ್ ಆಗಿಲ್ಲ ಅಂತ. ನಾನು ಅವ್ರಿಗೆ ಏನ್ ಉತ್ತರ ಕೊಡ್ಲಿ? ಬಾಯ್, ನನಗೂ ಸೌತ್ ಆಫ್ರಿಕಾದಿಂದ ಕಸ್ಟಮರ್ಸ್ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದಾರೆ. ಏನೋ ಲೀಗಲ್ ಇಶ್ಯೂಸ್ ಆಗಿದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೀವು ಹಾಗೆ ಏನೋ ಮ್ಯಾನೇಜ್ ಮಾಡಿ ಬಾಯ್. ಸ್ವಲ್ಪ ದಿವಸ ಅಷ್ಟೇ, ಮತ್ತೆ ಶುರು ಮಾಡೋಣ. ನೋಡಿ ಭಾಯ್, ಬಿಸ್ನೆಸ್ ಬೇಕಾಗಿರೋದು ಭಯ ಅಲ್ಲ, ಕಮಿಟ್ಮೆಂಟು. ಅದು ಬರೀ ಬಿಸ್ನೆಸ್ ಮಾಡೋರಿಗೆ ಅನ್ವಯಿಸುತ್ತೆ ಬೈ. ಆದ್ರೆ ನಾನು ನಂಬರ್ 1 ಆಗ್ಲೇಬೇಕು ಅಂತ ತುಂಬಾ ದೊಡ್ಡ ಕನ್ಸು ಕಟ್ಕೊಂಡು ಹೋಗ್ತಾ ಇರೋನು. ನನ್ನ ದಾರಿ ತಪ್ಪಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಕನ್ಸು ಕನ್ಸು ಅಂತ ಕನ್ಸು ಕಾಣ್ಕೊಂಡು ಕೂತ್ಕೊಂಡಿದ್ರೆ ಕನ್ಸಲ್ಲೇ ನಂಬರ್ 1 ಆಗ್ಬೇಕಾಗತ್ತೆ ಬಾಯ್. ಸ್ವಲ್ಪ ದಿನ ಅಷ್ಟೇ ಬಾಯ್. ವಿಷಯ ತಣ್ಣಗಾಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ವಿಷಯ ತಣ್ಣಗಾಗೋಷ್ಟ್ರೊಳಗೆ ನಮ್ಮ ಡೀಲರ್ಸ್ ತಣ್ಣಗಾಗೋಗ್ಬಿಡ್ತಾರೆ. ಆಮೇಲೆ ಆರ್ಡರ್ಸ್ ತಗೊಳ್ಳೋದು ತುಂಬಾ ಕಷ್ಟ ಆಗೋಗುತ್ತೆ. ಹಾಗಂತ ಕೈ ಹಾಕಿದ್ರೆ ಕೈ ಸುಟ್ಕೋಬೇಕಾಗತ್ತೆ. ಮೊದಲೇ ಆಫೀಸಲ್ಲಿ ಎಲ್ಲ ವಿಷಯ ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇದೆ. ನಮ್ಮ ಗ್ರಾಚಾರ್ಗೆ ಇದೇ ಟೈಮೆಲ್ಲ ಪುಷ್ಪಕ್ MD ಆಗಿ ಬಂದು ಕಂಪ್ನಿ ಸೇರ್ಕೊಂಡಿದ್ದಾನೆ. ಪ್ರತಿಯೊಂದು ಗೂಡ್ಸು ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಎಲ್ಲನೂ ಟ್ರ್ಯಾಕ್ ಮಾಡ್ತಾ ಇದ್ದಾನೆ. ಈ ಟೈಮಲ್ಲಿ ನಾವೇನಾದ್ರೂ ಕೈ ಹಾಕಿದ್ರೆ ಕಂಬಿ ಹಿಂದೆ ನಿಲ್ಬೇಕಾಗತ್ತೆ ಅಷ್ಟೇ.
ಈಗ ನೀ ನನ್ನ ಮಾತು ಕೇಳು. ಅತಿ ಬುದ್ಧಿವಂತರನ್ನ ಯಾಮಾರಿಸೋದು ಅತಿ ಸುಲಭ. ಅಂದ್ರೆ ಅವನು ಗೂಡ್ಸ್ ಎಲ್ಲಿ ಹೋಗ್ತಿದೆ ಎಲ್ಲಿ ಬರ್ತಿದೆ ಅಂತ ಇನ್ಫಾರ್ಮೇಶನ್ ತಗೋತಾ ಇದ್ದಾನೆ. ಅಲರ್ಟ್ ಆಗಿದ್ದಾನೆ ಅಂದಲ್ಲ ಅಂದ್ರೆ ಏನರ್ಥ? ಅವನು ಹೊರಗಡೆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾನೆ ಅಂತ ತಾನೇ. ನಾವು ಒಳಗಡೆನೆ ಗೇಮ್ ಆಡೋಣ, ಅಷ್ಟೇ ಸಿಂಪಲ್. ನಮ್ಮೂರ್ 4 ಹುಡುಗರ್ನ ಕೆಲ್ಸಕ್ಕೆ ಸೇರಿಸಿ ನಾವು ಗೇಮ್ ಆಡೋಣ. ಇವೆಲ್ಲ ಆಗೋ ಮಾತಾ ಬೈ? ನೀನ್ ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ. ನಮ್ಮೋರೊಂದಿಬ್ರು ಒಳಗಿದ್ರೆ ಅವರೇ ಗೂಡ್ಸ್ ಪ್ಯಾಕ್ ಮಾಡ್ತಾರೆ, ಅವರೇ ಕಳಿಸ್ತಾರೆ, ಅವರೇ ಅಲರ್ಟ್ ಆಗಿರ್ತಾರೆ. ನಾವು ಒಳಗೆ ಗೇಮ್ ಆಡೋಣ. ಅದೆಲ್ಲ ಸರಿ ಬೈ, ಆದರೆ ತಕ್ಷಣಕ್ಕೆ ನಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. 1 ವಾರ ಟೈಮ್ ಕೊಡಿ, ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ. ತಗೋ, 1 ವಾರ ಟೈಮ್ ತಗೋ, ಆದ್ರೆ ಆಗಲ್ಲ ಅಂತ ಹೇಳ್ಬೇಡ. ಅದ್ ಸರಿ, ಆ ಮೈನಾ ಕತೆ ಏನಾಯ್ತು? ಮೈನಾ 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 ಇಷ್ಟಕ್ಕೆಲ್ಲ ಅವಳೇ ಕಾರಣ. ಸ್ಕೆಚ್ ಹಾಕಿದ್ದೆ ಅವಳಿಗೆ, ಜಸ್ಟ್ ಅಲ್ಲಿ ಮಿಸ್ ಆಗ್ಬಿಟ್ಲು. ನನ್ನ ಕನಸನ್ನ ಕೆಣಕಿರೋ ಅವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಅವಳಿಗೊಂದು ಗತಿ ಕಾಣಿಸ್ತೀನಿ. ಈ ನಖರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು